ಮ್ಯಾಚ್ ಇದೆ ಈಗ ಆರ್‌ಸಿಬಿ ಮತ್ತೆ ಸಿಎಸ್‌ಕೆ ಯಾವ್ದು ವಿನ್ ಆಗುತ್ತೆ ಅಂತ ಅನ್ಸುತ್ತೆ Obviously, RCB, madam. ಆರ್‌ಸಿಬಿ ಅಷ್ಟು Dai. ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ Confidence, not matter about confidence. So, ಇದು ಪ್ಲೇಯರ್ಸ್ ಮೇಲೆ ಇರೋ ಕಾನ್ಫಿಡೆನ್ಸ್ ಆ್ಯಂಡ್ ಟೀಮ್ ಮೇಲೆ ಇರೋ ಕಾನ್ಫಿಡೆನ್ಸ್. 18 ಇಯರಿಂದ ಕಾನ್ಫಿಡೆನ್ಸಲ್ಲೇ ಓಡಾಡ್ತಾ ಇದ್ದೀವಿ. ಸೊ 17th ಇಯರ್, 18th ಇಯರ್ ಆರ್ 19th ಇಯರ್. ಸೊ ಮೇಟ್ ಬಿ ಈ ಕಾನ್ಫಿಡೆನ್ಸ್ ಎವ್ರಿ ಇಯರ್ ಇರುತ್ತೆ. ಸರ್ ಟಿಕೆಟ್ ಸಿಕ್ಕಿದೆ ನಮಗೆ ಹಾಂ, ಸಿಕ್ಕಿದೆ ಮೇಡಮ್. ಎಷ್ಟು ಕೋಟಿ ತಗೊಂಡ್ರಿ ಆ್ಯಕ್ಚುಲಿ ನಾನು ಟಿಕೆಟ್ ಆನ್ಲೈನಲ್ಲಿ ಟ್ರೈ ಮಾಡಿದೆ. ವಿತಿನ್ 1 minutesಲ್ಲಿ ಸೋಲ್ಡ್ ಔಟ್ ಆಗಿದೆ. ಸೊ ಇಟ್ಸ್ ಅ ಬ್ಲಾಕ್ ಮಾರ್ಕೆಟ್ ಅನ್ನು. ಸೊ ಐ ಗಾಟ್ 7,500 ಟಿಕೆಟ್, ಅರೌಂಡ್ 18,000 ಐ ಪೇಯ್ಡ್. ಎಸ್ ಸರ್ ಏನಕ್ಕೆ ಇದು ಟಿಕೆಟ್ ಸಿಕ್ಕಲ್ಲ ಮೇಡಮ್, ಇದು ಮ್ಯಾನೇಜ್ಮೆಂಟು ತೊಗೋಬೇಕಾಗಿರೋ ಕೆಲಸ. ಓಕೆ, ಬಿಕಾಸ್ KSC ಆಗಿ ವೆಂಕಟೇಶ್ ಪ್ರಸಾದ್ ಸರ್ ಅವರು ಈಗ ನಾಮಿನೇಷನ್ ಆಗಿದ್ದಾರೆ. ಸೊ ಈಗ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಅವೇರ್ನೆಸ್ ಆಗಿ ತೊಗೊಂಡು ಮೇ ಬಿ ಒಂದು ಚೆನ್ನಾಗಿರೋ ಫ್ಯಾನ್ಸ್ಗೋಸ್ಕರ ಟಿಕೆಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅದರ್ VIP ಕೊಡೋದು ಬದಲು ಫ್ಯಾನ್ಸ್ ಕೊಡಿ. ಬಿಕಾಸ್ ಆಫ್ ಫ್ಯಾನ್ಸ್ ಓನ್ಲಿ RCB. ಅದು ಒಂದು ಕೇಳ್ಕೊಳ್ತಾ ಇರೋದು KSCಗೆ ಇದೆ. ಟೂ ಮ್ಯಾಚಸ್ ಆಗಿದೆ ಸಿಎಸ್‌ಕೆ ಇವಾಗ ಆ ಒಂದು ಸೋತಿರೋ ಇದನ್ನ ಈ ಸತಿ ವಿನ್ ಆಗಲೇಬೇಕು ಅಂತ ಆರ್‌ಸಿಬಿ ಬಟ್ ಆ್ಯಕ್ಚುಲಿ ಇನ್ನೊಂದೇನೆಂದರೆ ಅವರು ಸೋತಿರೋದು 2 ಮ್ಯಾಚು. ನಾವು 17th ಇಯರಿಂದ ನಾವು ಸೋತಿ ಮತ್ತು ಗೆದ್ದಿದ್ದೀವಿ, ಕಪ್ ಗೆದ್ದಿದ್ದೀವಿ. ಸೊ ನಮ್ಗೆ ಆ ಫೀಲಿಂಗ್ಸ್ ಜಾಸ್ತಿ ಇದೆ, ಅವ್ರಿಗಿಂತ ಜಾಸ್ತಿ ಇದೆ. ಸೊ ಆ ರೀಸನಿಂದ ನಾವು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ನಾನು ಆ್ಯಕ್ಚುಲಿ 18 ಇಯರ್ಸಿಂದ ಬರ್ತಾ ಇದ್ದೀನಿ. ಎಸ್ 18 ಎಸ್ ಡೈ ಹಾರ್ಡ್ ಫ್ಯಾನ್. ಹೇಗೆ ಅನ್ಸುತ್ತೆ ಸರ್ ಇಲ್ಲಿ ಬಂದು ಮ್ಯಾಚ್ ನೋಡೋದು ಎಲ್ಲ ಮೇಡಮ್, ಈ ಫೀಲ್ ಬಂದು ಎಲ್ಲೂ ಸಿಗಲ್ಲ. ಒಂದು ಸೆಕೆಂಡ್ ಅದರ್ ಟೀಮ್ಸ್ನ ಕಂಪೇರ್ ಮಾಡೋಕ್ಕೆ ಹೋದರೆ ನಮ್ಮ RCB ಆಲ್ವೇಸ್ ಇಸ್ ಬೆಸ್ಟ್. ಸೊ ವಿರಾಟ್ ಕೊಹ್ಲಿ ಅಂತಲ್ಲ, ವಿರಾಟ್ ಕೊಹ್ಲಿ ಹೋದ್ಮೇಲೆ ಕೂಡ RCB ಇಸ್ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಟೀಮ್. ಸರ್ ಸಿಎಸ್‌ಕೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ CSK ಆ್ಯಸ್ ಅ ಒಂದು ಟೀಮಾಗಿ ನೋಡೋಕ್ಕೆ ಹೋದರೆ ಈಸ್ ಗುಡ್ ಪ್ಲೇಯರ್ಸ್ ಇದ್ದಾರೆ. ಪ್ಲೇಯರ್ಸ್ ಹೊಡೀಲಿ, ಬಟ್ ಟೀಮ್ ವಿನ್ ಆಗಬಾರ್ದು. ಮೋಟಿವ್ ವಾಸ್ ಟೀಮ್ ವಿನ್ ಆಗಬಾರ್ದು. ಸರ್ ಈಗ ನಿಮಗೆ ಯಾರು ಇಷ್ಟ ಸರ್ ಆರ್‌ಸಿಬಿ ಮೇಡಮ್, ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ, ABD ವಿಲಿಯರ್ಸ್, ಕ್ರಿಸ್ ಗೇಲ್ ಇಷ್ಟ. ಸೊ ಈಗ ಅವ್ರು ಇಲ್ಲದೆ ಇರೋದ್ರಿಂದನೂ ನಾವು ಅವ್ರು 3 ಜನನ ಪ್ರೀತಿಸೋದು. ಹೊಸದಾಗಿ ಹೇಳಕ್ಕೆ ಹೋದರೆ ಫಿಲಿಪ್ ಸಾಲ್ಟು, ಬಿಕಾಸ್ ಆಫ್ ಫಿಲಿಪ್ ಸಾಲ್ಟು ಮೋಸ್ಟ್ ಆಫ್ ದ ಗೇಮ್ಸ್ ವಿನ್ ಆಗಿರೋದು. ಆ್ಯಂಡ್ ಜಾಕಬ್ ಬತ್ತಲ್ಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು, ಬಟ್ ಗ್ರೋಮ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ಯೂಚರ್ಗೆ ಟೀಮ್ ಪ್ಲೇಯರ್ಸ್ನ ಬಿಲ್ಡ್ ಮಾಡ್ಬೋದು. ಸರ್ ಇವಾಗ ಸಿಎಸ್‌ಕೆ ಸೋತಿದೆ ಅಲ್ವಾ ಯಾವ ರೀಸನ್ ಇಂದ ಸೋತಿರ್ಬೋದು ಕ್ಯಾಪ್ಟನ್ಸಿ ಇಶ್ಯೂಸ್ ಮ್ಯಾಮ್, 100% ಕ್ಯಾಪ್ಟನ್ಸಿ ಇಶ್ಯೂಸ್. ಆ್ಯಂಡ್ ಪ್ಲೇಯರ್ ಮೇಲೆ ಹೈಪ್ ಇಟ್ಕೊಂಡು ಅವರು ಸ್ಯಾಮ್ಸಂಗ್ನ ತೊಗೊಂಡ್ರು, ಜಡೇಜಾನ ಬಿಟ್ಟರು. ಈವನ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಜಡೇಜಾ. ನಮ್ಮ RCBಯಲ್ಲಿ ಆ ಥರ ಯಾರನ್ನೂ ಕಳಿಸ್ಕೊಟ್ಟಿಲ್ಲ. ಅದೊಂದು ಮೇಜರ್ ಕಾಂಟ್ರಿಬ್ಯೂಷನ್ಸ್ ಇದೆ. ಬಿಕಾಸ್ RCBಯಲ್ಲಿ 18 ಇಯರಿಂದ ಪ್ಲೇಯರ್ಸ್ಗಳು ಒಂದು 3 ಇಯರ್ಸ್ ಚೆನ್ನಾಗಿ ಆಡಿಲ್ಲ ಅಂದ್ರೂ ನಾವು ಕಂಬ್ಯಾಕ್ ಮಾಡಿ ಕೊಡ್ತಾಯಿದ್ದೀವಿ, ಚಾನ್ಸ್ ಕೊಡ್ತಾಯಿದ್ದೀವಿ. ಈಗ ಅದೇ ಸುರೇಶ್ ರೈನಾನ ಹಂಗೆ ಕಳಿಸ್ಕೊಟ್ಬಿಟ್ರು, ಮತ್ತು ಜಡೇಜಾನ ಲಾಸ್ಟ್ ಇಯರ್ ಕಳಿಸ್ಕೊಟ್ಬಿಟ್ರು, ಈ ಇಯರ್ ಕಳಿಸ್ಕೊಟ್ಬಿಟ್ರು. ಸೊ ಈ ಥರ ಪ್ಲೇಯರ್ಸ್ ಮೇಲೆ ಹೋಪ್ ಇಟ್ಕೊಂಡು ಅವರು ಟೀಮ್ ಬಿಲ್ಡ್ ಮಾಡೋಕ್ಕೆ ನೋಡ್ತಾವ್ರೆ. ಇಟ್ಸ್ ನಾಟ್ ಗುಡ್ ಫಾರ್ ಫ್ಯಾನ್ ಬೇಸ್ಗೆ. ಸೊ ನಮ್ಮ RCB ಆ ಥರ ಮಾಡ್ತಾಯಿಲ್ಲ. ನಮ್ಮ RCB ಯಾವತ್ತಿದ್ರೂ ಪ್ಲೇಯರ್ಸ್ನ ಲಾಯಲಾಗಿ ನೋಡ್ತಾ ಇದೆ. ಈವನ್ ABD ವಿಲಿಯರ್ಸ್ ಮೋರ್ ದೆನ್ 4 ಇಯರ್ಸ್ ಆಯಿತು ಪ್ಲೇ ಮಾಡೋದು ಬಿಟ್ಟು. ಬಟ್ ಈವನ್ RCBಗೋಸ್ಕರ ಸಪೋರ್ಟ್ ಮಾಡೋಕ್ಕೆ ಎಲ್ಲಿ ಬೇಕಿರೋ ಬರ್ತಾರೆ. ಸೊ ಆ ಥರ ಕ್ರೇಜ್ ಅವ್ರಿಗಿದೆ, ಆ ಥರ ಟ್ರಸ್ಟ್ ಬಂದು RCB ಮೇಲೆ ಇದೆ. ಸರ್ ನಿಮಗೆ ಈ ಒಂದು IPL ಅಲ್ಲಿ ಇಂಥ ಟೀಮ್ ಅಂದ್ರೆ ಆಗಲ್ಲ ಅಂದ್ರೆ ಎಲ್ಲೋ ದಟ್ ಇಫ್ ಎಲ್ಲೋ ಮೇಡಮ್. ಎಲ್ಲೋ ಆಬ್ವಿಯಸ್ಲಿ ಎಲ್ಲೋ. ಎಸ್ ಇದೆ ಮತ್ತೆ ನೀವು ಈಗ ಒಂದು ಹೊಸ ಜರ್ಸಿನ ತಗೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್ ಅದೇ ಮ್ಯಾಚ್ ಇದೆ ಆಲ್ರೆಡಿ ಗೊತ್ತಿರೋದೆ. ಶಫರ್ಡ್ ಹೋದ ವರ್ಷ ಹೊಡೆದಿರೋ ಏಟಿಗೆ CSKದವರು ಈ ವರ್ಷ ಒಂದೇ ಸತಿ ಮ್ಯಾಚ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಸತಿನೂ ಹೊಡಿತಾನೆ, ಪಾಪ ಅಳ್ತಿದ್ದಾನೆ ಅನ್ಸುತ್ತೆ. ಓಪನಿಂಗ್ ಕೊಡಿ ಅಂತ ಓಪನಿಂಗ್ ಕೊಟ್ಟರೆ 5th ಓವರಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟ್ ವರ್ಷ CSK RCB ಮೇಲೆ ಮ್ಯಾಚೇ ಹಾಕಿಸ್ಕೊಬಾರ್ದು ಆ ಥರ ಅಂತ. ಇದು ನನ್ನ ಕಡೆಯಿಂದ ಹೊಸ ಜರ್ಸಿ ಏನು ಅಂದರೆ ನಾನು ಕಸ್ಟಮೈಸ್ ಮಾಡಿರೋದು. ಈ ಪ್ಲ್ಯಾನ್ ಆಫ್ ನಮ್ಮಮ್ಮಂದು ಪ್ಲ್ಯಾನ್ ಕೊಟ್ಟಿರೋದೆಲ್ಲ. ಸೊ ನಂದೇ ಓನ್ ಬ್ರ್ಯಾಂಡಿಂಗಲ್ಲಿ ಮಾಡೋಕ್ಕೆ 11 ಜನ ಯಾರು ಟ್ರಿಬ್ಯೂಟ್ ಕೊಟ್ಟಿದ್ದಾರೋ ಮ್ಯಾನೇಜ್ಮೆಂಟು, ಅವ್ರದ್ದು ಎಷ್ಟೋ ಜನಕ್ಕೆ ಹೆಸರು ಗೊತ್ತಿಲ್ಲ. ಆ ಹೆಸರನ್ನು ನಾನು ಕಲೆಕ್ಟ್ ಮಾಡಿ ಈ T-ಶರ್ಟಲ್ಲಿ ಟ್ರಿಬ್ಯೂಟ್ ಕೊಡೋಕ್ಕೆ ನಾನು ಆದಷ್ಟು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಥರ ಮಾಡಿದ್ದೀನಿ. ಹಂಗೆ ಆನ್ಲೈನ್ ಸಮೇತ ಇದೆ, ವೆಬ್ಸೈಟ್ಸಲ್ಲೂ ಇದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಓನ್ ಬ್ರ್ಯಾಂಡಿಂಗಲ್ಲಿ ಮಾಡ್ತಿದ್ದೀನಿ. ಎಲ್ರದ್ದು ನೇಮ್ ಸಮೇತ ಇದೆ, ಚೆಕ್ ಮಾಡ್ಕೊಂಬಿಡಿ. ಯಾರ್ದು ಒಬ್ಬರದು ನೇಮು ಮಿಸ್ ಆಗಿಲ್ಲ. ಒಂದು ಸ್ಟಾರ್ ಬಂದು ಗೆದ್ದಿರೋದು ಕಿರೀಟ ಬಂದಿರೋ ಥರ. ವಿರಾಟ್ ಕೊಹ್ಲಿ 18 ವರ್ಷದಿಂದ ಕಾದಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಫೋಟೋ. ರಜತ್ ಪಟಿದಾರ್ ಇಂಜುರಿಯಿಂದ ಬಂದು ಕ್ಯಾಪ್ಟನ್ಸಿ ಮಾಡಿ RCBಗೆ ಕಿರೀಟ ತಂದು ಕೊಟ್ಟವರು. ಮತ್ತು ಪ್ರಾಕ್ಟೀಸ್ ಟೈಮಲ್ಲಿ ಪ್ಲೇಯರ್ಸ್ 11 ನಂಬರ್ ಜರ್ಸಿ ಹಾಕ್ತಿದ್ದಾರೆ. ಫ್ಯಾನ್ಸ್ ಆಗಿ ಇನ್ನೊಬ್ರು ಫ್ಯಾನ್ಸಿಗೆ ಯಾಕೆ ಹಾಕ್ಬಾರ್ದು ಅಂತ ನಾನು ಕೇಳ್ತೀನಿ. ಜೈ RCB. ಎರಡು ಮ್ಯಾಚ್ ಸೋತಿದೆ ಈಗ ನಮ್ಮ ಆರ್‌ಸಿಬಿ ಮೇಲೆ
ಗೆಲ್ಲಲ್ಲ ಮೇಡಮ್. RCB ನಾವ್ ಯಾವತ್ತಿದ್ರು RCB ಫ್ಯಾನ್ಸ್, RCB ಬಿಟ್ಕೊಡಲ್ಲ. ಹೇಳ್ತಿಲ್ವಾ, ಶಫಾಲ್ಟಿಗೆ ಏನಾದ್ರು ಓಪನಿಂಗ್ ಕಳಿಸ್ಬಿಟ್ರೆ ಪಕ್ಕ ಹೇಳ್ತೀನಿ ಅರ್ಧ ಟೈಮಿಂಗ್ಸ್ ಅಲ್ಲೇ ಮ್ಯಾಚ್ ಮುಗಿಸ್ಕೊಂಡು ಗೆದ್ಬಿಟ್ಟಿರ್ತೀವಿ ನಾವು. ಟಿಕೆಟ್ ಸಿಗ್ತಾ ನಿಮ್ಗೆ? ಟಿಕೆಟ್ ಚಿನ್ನ ಸಿಕ್ಕಿಲ್ಲ ಮ್ಯಾಮ್, ಬಿಕಾಸ್ ಆಫ್ ಪ್ರಮೋಷನ್. ಟಿಕೆಟ್ ತಗೊಳಕ್ ಟ್ರೈ ಮಾಡಿದೀನಿ, ಸಿಕ್ಕಿದ್ರೆ ನಾನು ಮ್ಯಾಚ್ ಹಾಕೊಂಡೋಗಿ ಮ್ಯಾಚ್ ಅಲ್ಲಿ ಎಲ್ಲಾದ್ರೂ ತೋರಿಸ್ಬೇಕು ಅಂತಿದೆ. ಟಿಕೆಟ್ ಸಿಕ್ತಿಲ್ಲ. ಅದೇ ಎಲ್ಲ ಆಲ್ರೆಡಿ ಹಿಂಗ್ ಬರ್ತಿರೋದು ಹಿಂಗ್ ಸೋಲ್ಡ್ ಔಟ್ ಅಂತ ಬರ್ತಿದೆ. ಏನ್ ಮಾಡೋಣ, RCB ಅಂದ್ಮೇಲೆ ಹಂಗಿದ್ದೇ ಇರುತ್ತಲ್ವಾ, ಅದಕ್ಕೆ. ಸರ್, ಯಾವ ಮ್ಯಾಚ್ ಅಂದ್ರೆ ನಿಮ್ಗೆ, ಅಂದ್ರೆ ಯಾವ ಟೀಮ್ ಅಂದ್ರೆ ನಿಮ್ಗೆ ಈ IPL ನಲ್ಲಿ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅನ್ನೋದಂತಲ್ಲ, ಯಾರಿಗೂ ದ್ವೇಷಿಸಬಾರ್ದು. ನಿಜ ಹೇಳ್ತೀನಿ, ಯಾರಿಗೂ ದ್ವೇಷಿಸಬಾರ್ದು. ಎಲ್ರು, ಯಾಕಂದ್ರೆ ಎಲ್ಲಾ ಪ್ಲೇಯರ್ಸು ಇಂಡಿಯನ್ಸೇ, ಕಷ್ಟಪಟ್ಟಿದ್ದಾರೆ ಅವರ ಲೆವೆಲ್ಗೆ ಆಡೋಕ್ಕೋಸ್ಕರ. ಬಟ್ ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ RCB. RCB ಯಾರು ಇಷ್ಟ ಸರ್? RCB ಪ್ರತಿಯೊಬ್ರು ಇಷ್ಟ ನನಗೆ. ಬಿಟ್ಟೋದವ್ರ ಸಮೇತ ಇಷ್ಟ. ABD ಇಂದ ಹಿಡಿದು ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಮರೆಯಂಗಿಲ್ಲ. ರೆಕಾರ್ಡ್ಸ್ಗಳು ಹೆಂಗ್ ಇಟ್ಟೋಗಿದ್ದಾರೆ ಅಂದ್ರೆ ಇನ್ನೊಬ್ರು ಯೋಚನೆ ಮಾಡ್ಬೇಕದು ಹತ್ರ ಬರಕ್ ಆಗ್ತೀವೋ ಇಲ್ಲ ಅಂತ. ಹಂಗೆ ಇನ್ನ ಶಫರ್ಡ್ ಹೊಸ ಪ್ಲೇಯರ್ಸ್ ಎಲ್ರಿಗೂ ನನ್ ಸಪೋರ್ಟ್ ಇದೆ. ಸರ್, ಈಗ ಇನ್ನೇನ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಟಾಸ್ ಗೆದ್ದು ಏನ್ ತಗೊಂಡ್ರೆ ಯಾರು ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಟಾಸ್ ಗೆದ್ರೆ ಮೊದ್ಲೇ ಚಿಕ್ಕ ಗ್ರೌಂಡ್ ನಮ್ದು. ಹೇಳ್ತೀನಿ, ನಮ್ಮ RCB ದವ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ಬಿಡ್ರಿ, ಪ್ರೆಷರ್ ಇರಲ್ಲ. ರನ್ಸ್ ನ ಬೋರ್ಡ್ ಮೇಲೆ ಹಾಕಿ ಅವ್ರಿಗೆ ಪ್ರೆಷರ್ ಕೊಡಿ. ಯಾಕಂದ್ರೆ ಬೌಲರ್ಸ್ ಪವರ್ ಗೊತ್ತಾಗ್ಬೇಕು ಅವ್ರಿಗೂ. ಯಾಕಂದ್ರೆ ಇವಾಗ ಆಗ್ತಿರೋ ಎಲ್ಲಾ ಮ್ಯಾಚಸ್ ಅಲ್ಲೂ 200 ಆದ್ರೂ ಚೇಸ್ ಆಗ್ತಿದೆ ಅಂತ ಬರ್ತಿದೆ. ಆ 200 ಮೇಲೆ ಹೊಡೆದು ನಾವು ಡಿಫೀಟ್ ಆಪೋಸಿಟ್ ಟೀಮ್ ನ ಡಿಫೀಟ್ ಮಾಡ್ಸೋಣ, ನಾವು ಡಿಫೆಂಡರ್ ಆಗೋಣ.